ಹಾಯ್ ಆಲ್, ಇದು ಸಂಡೇ ವ್ಲಾಗ್. ಸಂಡೇ ಅಂದರೆ ಗೊತ್ತಲ್ಲ, ಲೇಟಾಗಿ ಎದ್ದು ಊಟ ಮಾಡೋ ಟೈಮಲ್ಲಿ ಬ್ರೇಕ್ಫಾಸ್ಟ್ ಮಾಡೋ ದಿನ. ನಾವು ಎದ್ದೊಳೋದನ್ನೇ ಕಾಯ್ತಾ ಇದ್ಲು ಬ್ರ್ಯಾಂಡಿ. ಸೊ ನಾವು ಎದ್ದು ಬ್ರೇಕ್ಫಾಸ್ಟ್ ಎಲ್ಲ ಮಾಡ್ಕೊಂಡ್ವಿ. ಸೊ ನಾವಿವತ್ತು ಬ್ರೇಕ್ಫಾಸ್ಟ್ಗೆ ರೈಸ್ ಮತ್ತು ಚಿಕನ್ ಗ್ರೇವಿ ಮಾಡ್ಕೊಂಡಿದ್ದೆ. ಸೊ ಬಿಸಿ ಬಿಸಿ ಇತ್ತು, ಹಸು ಬೇರೆ ಆಗ್ತಾಯಿತ್ತು. ಸೊ ಬಿಸಿ ಬಿಸಿನೇ ತಿಂದ್ವಿ. ಅದನ್ನು ಕಲ್ಸೋಕ್ಕೆ ಆಗ್ತಾ ಇರಲಿಲ್ಲ. ಸೊ ಈ ಥರ ಈರುಳ್ಳಿ ಸಿಪ್ಪೆಯಲ್ಲಿ ಮಿಕ್ಸ್ ಮಾಡಿಕೊಂಡು ಊಟ ಮಾಡ್ಕೊಂಡ್ವಿ. ಹಾಗೆ ಶ್ರಿಂಪ್ ಕೂಡ ತಂದಿದ್ರು, ಡ್ರೈ ಶ್ರಿಂಪು. ಸೊ ಅದರದ್ದು ಚಟ್ನಿ ಎಲ್ಲ ಮಾಡಿಕೊಂಡೆ. ಶ್ರಿಂಪ್ನೆಲ್ಲ ಹುರಿದ್ಬಿಟ್ಟು ಅದನ್ನು ಸಪ್ರೇಟಾಗಿ ಎತ್ತಿಟ್ಟು ಅದಕ್ಕೆ ಮಾಮೂಲಿಯಾಗಿ ಈರುಳ್ಳಿ ಮತ್ತು ಮೆಣಸಿನ್ಕಾಯಿ ಎಲ್ಲ ಹಾಕಿ ಒಗ್ಗರಣೆ ಹಾಕಿ ಇದನ್ನೆಲ್ಲ ಹಾಕಿ ಮಿಕ್ಸ್ ಮಾಡಿಕೊಂಡ್ರೆ ಶ್ರಿಂಪ್ ಚಟ್ನಿ ರೆಡಿ ಆಗುತ್ತೆ. ಹಾಗೆ ನಾವು ಅಡುಗೆ ಕೆಲಸ ಎಲ್ಲ ಮುಗಿಸಿ ನಮ್ಮ ಪಿಜನ್ಸ್ಗೆ ಸ್ನಾನ ಮಾಡಿಸೋಣ ಅಂತ ಹೋದ್ವಿ. ಯಾಕಂತ ಅಂದರೆ ಅದ್ರ ಮೈಯಲ್ಲೂ ಸ್ವಲ್ಪ ಹುಳ ಎಲ್ಲ ಇರುತ್ತೆ ಅಲ್ವಾ. ಸೊ ಅದಕ್ಕೆ ಔಷಧಿ ಎಲ್ಲ ಹಾಕ್ಬಿಟ್ಟು ಸ್ನಾನ ಮಾಡಿಸಿ ನೀಟಾಗಿ ಇಟ್ಬಿಡೋಣ ಅಂತ ಹೇಳಿ. ಸೊ ಅದಕ್ಕೆ ಒಂದು ಚಿಕ್ಕ ಟಬ್ಬಲ್ಲಿ ಒಂದು ಸ್ವಲ್ಪ ಅದನ್ನು ಔಷಧಿನ ಹಾಕ್ಬಿಟ್ಟು ಮಿಕ್ಸ್ ಮಾಡಿದ್ವಿ. ಆಮೇಲೆ ಒಂದೊಂದೇ ಪಾರಿವಾಳಗಳನ್ನ ತೊಗೊಬಂದು ಫೇಸ್ ನೆನೆಸ್ತೀರ ಅದ್ರ ಬಾಡಿ ಮತ್ತು ರೆಕ್ಕೆನ ಈ ಥರ ಅದ್ಬಿಟ್ಟು ನೀರಲ್ಲಿ ಬಿಸಿಲಲ್ಲಿ ಬಿಡಬೇಕು. ಹೀಗೆ ಒಂದೊಂದೇ ಪಾರಿವಾಳಗಳನ್ನೆಲ್ಲ ತೊಗೊಂಬಂದು ನೀಟಾಗಿ ಈ ಥರ ಸ್ನಾನ ಮಾಡಿಸಿ ನಾವು ಬಿಸಿಲಲ್ಲಿ ಬಿಟ್ವಿ ಒಣಗಲಿ ಅಂತ. ಹಾಗೆ ನಮ್ಮ ಮನೇಲಿ ಮನಿ ಪ್ಲ್ಯಾಂಟು ಚೆನ್ನಾಗಿ ಬೆಳ್ಕೊಬಿಟ್ಟಿತ್ತು. ಸೊ ಅದನ್ನು ಅರೇಂಜ್ ಮಾಡಿರಲಿಲ್ಲ ನಾವು ನೀಟಾಗಿ. ಸೊ ಅದನ್ನು ಸ್ವಲ್ಪ ಹಾಗೆ ಅರೇಂಜ್ ಮಾಡ್ಕೊಬಿಡೋಣ ಅಂತ ಎಲ್ಲ ಈ ಥರ ಬಿಡಿಸ್ಕೊತಾ ಇದ್ದವಾಗ ನಮ್ಮದು ಹೂವು ಎಲ್ಲ ಬಿಟ್ಟಿತ್ತು ದಾಸವಾಳ ಗಿಡದಲ್ಲಿ. ನಮ್ಮ ಡ್ಯಾನಿಗೆ ಹೂವು ಎಲ್ಲ ತೋರಿಸಿದ್ರೆ ನೋಡ್ರಿ ಯಾವ ಥರ ತಿಂತಾನೆ ಅಂತ, ಏನೂ ಬಿಡಲ್ಲ. ಅದೇ ಟೈಮ್ಗೆ ಸಂಡೇ ಬೇರೆ ಅಲ್ವಾ. ಸೊ ಅವ್ರಿಗೋಸ್ಕರ ಚಿಕನ್ ಬೇರೆ ಬಂತು. ಚಿಕನ್ ಬಂದಮೇಲಂತೂ ಕೇಳದೆ ಬೇಡ, ಎಲ್ಲರೂ ಡ್ಯಾನ್ಸ್ ಮಾಡ್ತವ್ರೆ, ಕುಣಿತವ್ರೆ, ಆಮೇಲಂತೂ ಒಳಗೆ ಓಡ್ತವ್ರೆ. ಯಾರೂ ಅದಾದಮೇಲೆ ನನ್ನ ಹತ್ರ ಮನಿ ಪ್ಲ್ಯಾಂಟ್ ನಾನು ಏನು ಅರೇಂಜ್ ಮಾಡ್ತಿದ್ದೆ ಅಲ್ಲಿ ಒಬ್ರೂ ಬರಲೇ ಇಲ್ಲ ಒಳಗೆ ಹೋದವರು. ಹಾಗೆ ನಾನೇನು ಮಾಡಿದೆ, ಎಲ್ಲನೂ ನೀಟಾಗಿ ಅರೇಂಜ್ ಮಾಡ್ಕೋಬೇಕು ಅಂತ ನೋಡಿದೆ ಎಲ್ಲೆಲ್ಲಿ ಏನೇನು ಮಾಡಬೇಕು ಅಂತ. ಸೊ ಅದು ಸ್ವಲ್ಪ ಹೈಟಲ್ಲಿತ್ತು, ನನ್ನ ಹೈಟಿಗೆ ಅದು ಸಿಗ್ತಾ ಇರಲಿಲ್ಲ. ಸೊ ಅದಕ್ಕೆ ನಾನು ನನ್ನ ಹಸ್ಬೆಂಡ್ಗೆ ಹೇಳಿ ಅದನ್ನೆಲ್ಲ ನೀಟಾಗಿ ಜೋಡಿಸ್ಕೊಂಡೆ. ತುಂಬ ಬಳ್ಳಿ ಉದ್ದ ಆಗಿಬಿಟ್ಟಿತ್ತು. ಸೊ ಅದನ್ನೆಲ್ಲ ನೀಟಾಗಿ ಒಂದು ತಂತಿಗೆ ಅದನ್ನು ರೋಲ್ ಮಾಡಿ ಈ ಥರ ಅರೇಂಜ್ ಮಾಡ್ಕೊಂಡ್ವಿ. ಹಾಗೆ ನಾವು ಲೋಟಸ್ ಸೀಡ್ನು ಆರ್ಡ್ರ್ ಮಾಡಿದ್ವಿ. ಸೊ ಅದು ಬಂದಿತ್ತು. ಸೊ ಅದನ್ನು ಹೇಗೆ ಮಾಡಬೇಕು ಅಂತೇಳಿ ವಿಡಿಯೋ ನೋಡ್ಕೊಂಡಿದ್ದೆ. ಆ ಸೀಡ್ನೆಲ್ಲ ಸ್ಕ್ರ್ಯಾಚ್ ಮಾಡಿ ನೀರಲ್ಲಿ ಹಾಕಬೇಕಿತ್ತು. ಸೊ ಒಂದು 12 ಸೀಡ್ಸ್ ಏನೋ ಇತ್ತು. ಸೊ ಅದನ್ನೆಲ್ಲ ಈ ಥರ ಒಂದು ಕಲ್ಲು ಮೇಲೆ ಸ್ಕ್ರ್ಯಾಚ್ ಮಾಡ್ಕೊಳ್ಳೋಣ ಅಂತ ಹೇಳಿ ಸ್ಕ್ರ್ಯಾಚ್ ಮಾಡೋಕ್ಕೆ ಹೋದ್ವಿ. ನಾವು 1 ಮತ್ತು 2 ಸ್ಕ್ರ್ಯಾಚ್ ಮಾಡೋವರೆಗೂ ನಮಗೇನೂ ಅನಿಸಿಲ್ಲ. ಸೊ ಸ್ಕ್ರ್ಯಾಚ್ ಮಾಡಿದ್ವಿ. 3ನೇದೆಲ್ಲ ಎತ್ಕೊಂಡವಾಗಂತೂ ಫುಲ್ ಕೈ ನೋವು ಬಂದುಬಿಟ್ಟಿತ್ತು. ಯಾಕಂತಂದರೆ ಲೋಟಸ್ ಸೀಡು ತುಂಬಾ ಗಟ್ಟಿಯಾಗಿರುತ್ತೆ. ಸೊ ಈಸಿಯಾಗಿ ಸ್ಕ್ರ್ಯಾಚ್ ಮಾಡೋಕ್ಕಾಗಲ್ಲ ಅದನ್ನು. ನಾನು ನನ್ನ ಹಸ್ಬೆಂಡ್ ಕಾಂಪಿಟೇಷನಲ್ಲಿ ಈ ಸೀಡ್ಸ್ನೆಲ್ಲ ಸ್ಕ್ರ್ಯಾಚ್ ಮಾಡಿ ನೀರಲ್ಲಿ ಹಾಕಿದ್ದೀವಿ. ಸೊ ಇದರಲ್ಲಿ ಎಷ್ಟು ಗಿಡ ಬರುತ್ತೆ ಅಂತ ಹೇಳಿ ನಾವು ನೋಡಬೇಕು. ಸೊ ಇನ್ನೊಂದು ವಾರ ಆದರೂ ಬೇಕಾಗುತ್ತೆ ಇದನ್ನು ಚೆಕ್ ಮಾಡೋಕ್ಕೆ. ಹಾಗೆಯೇ ನಾವು ನಮ್ಮ ಅಕ್ವೇರಿಯಮ್ಗೆ ಗ್ಲಾಸ್ ಕ್ಲೀನರ್ ಬೇಕಿತ್ತು ಅಂತ ಹೇಳಿ ಈವ್ನಿಂಗ್ ಪೆಟ್ ಶಾಪಿಗೆ ಹೋಗಿದ್ವಿ. ಶಾಪಲ್ಲಿರೋರ್ನೆಲ್ಲ ನಾನು ಮಾತಾಡಿಸ್ತಾ ಇದ್ದೆ. ಹಾಗೆ ಅಲ್ಲಿ 2 ಶಿಡ್ಸುದು ಚಿಕ್ಕ ಮರಿಗಳು ಬೇರೆ ಇತ್ತು. ಸೊ ಅದೆಷ್ಟು ಕ್ಯೂಟಾಗಿತ್ತು ಅಂದರೆ ನೋಡಿದ ತಕ್ಷಣ ಅನ್ನಿಸ್ತು ನಮ್ಮ ಮನೆಗೆ ಕರ್ಕೊಂಬಂದ್ಬಿಡೋಣ ಅಂತ. ಆಮೇಲೆ ಅನ್ನಿಸ್ತು ಮನೇಲಿರೋರೇ ಸಾಕಪ್ಪ ಅಂತ ಹೇಳಿ ಸುಮ್ಮನೆ ಅದನ್ನಲ್ಲೇ ಮಾತಾಡಿಸ್ಕೊಂಡು ಹಾಗೆ ಅಲ್ಲೇ ಬಿಟ್ಬಿಟ್ಟು ಬಂದ್ವಿ. ಸೊ ಬರುವಾಗ ಹಾಗೆ ಕಾಫಿ ಕುಡ್ಕೊಂಡು ಬಂದ್ವಿ. ಸೊ ನಮ್ಮನೆಗೆ ನಾವು ಒಂದು ಗೆಸ್ಟ್ನ ಕರ್ಕೊಂಬಂದಿದ್ದೀವಿ. ಸೊ ಆ ಗೆಸ್ಟ್ ಯಾರು ಅಂತ ಹೇಳಿ ನಾನು ನಿಮಗೆ ನೆಕ್ಸ್ಟ್ ವೀಡಿಯೋಲಿ ಅಪ್ಡೇಟ್ ಮಾಡ್ತೀನಿ.